Hello everyone, you are watching News Insights. Let's watch today's news. ಸರ್, ಇವತ್ತಿನ ಪ್ರತಿಭಟನೆ ಮೂಲ ಉದ್ದೇಶ ಶಿಕ್ಷಣ ಇಲಾಖೆಯಿಂದ ಏನೋ ಒಂದು ಎಕ್ಸಾಮ್ ಪ್ಯಾಟ್ರನ್ ಅದು ಚೇಂಜಸ್ ಮಾಡಬೇಕಂತೇಳಿ ಈ ಒಂದು ಹೋರಾಟ ಮಾಡಿದ್ದು. ಮತ್ತು ಖಾಲಿ ಹುದ್ದೆಗಳನ್ನು ಇನ್ನೂ ಹೆಚ್ಚಿಸಿ ಭರ್ತಿ ಮಾಡಬೇಕಂತೇಳಿ, ಮತ್ತು KPSCಯಲ್ಲಿ ಆಗ್ತಿರುವಂಥ ಅಕ್ರಮಗಳನ್ನು CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡಿದ್ದು. ಇವತ್ತು ಏನು ನಾವು ಹೋರಾಟ ಮಾಡಿದಾಗ ಒಂದು ಶಿಕ್ಷಣ ಇಲಾಖೆಯಿಂದ BSTR, GPSTR, HSTR ಮತ್ತು ದೈಹಿಕ ಶಿಕ್ಷಕರ, ಕಂಪ್ಯೂಟರ್ ಟೀಚರು, ದೈಹಿಕ ಶಿಕ್ಷಕರದಿರ್ಬೋದು, ಪ್ರತಿಯೊಂದು ಹುದ್ದೆಗಳನ್ನು ಇವರು 200 ಮಾರ್ಕ್ಸ್ ಆಬ್ಜೆಕ್ಟಿವ್ ಇಟ್ಟಿದ್ರು, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ರು. ನಾವು ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಡಿಸ್ಕ್ರಿಪ್ಟಿವ್ ಇರಲಿಲ್ಲ. ಅದನ್ನು ತೆಗೀರಿ, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್. ಯಾಕೆಂದರೆ ಕರಪ್ಷನ್ ಮಾಡೋದಕ್ಕೆ ಸರ್. ರಿಟರ್ನ್ ಎಕ್ಸಾಮ್ಸಲ್ಲಿ ಡಿಸ್ಕ್ರಿಮಿನೇಷನ್ನು, ಎವ್ಯಾಲ್ಯೂಷನಲ್ಲಿ ಒಬ್ರಿಗೊಂದು ಮಾರ್ಕ್ಸ್ ಹೋಗುತ್ತೆ. ಹಾಗಾಗಿ ಇಡೀ ಇಂಡಿಯಾದಲ್ಲಿ ಅಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲೂ ಅದೇ ರೀತಿ ಆ್ಯಸ್ ಪರ್ C&R ರೂಲು 2021 C&R ರೂಲು ಕೂಡ 2 ಪೇಪರ್ ಇರುತ್ತೆ. ಒಂದು GK ಪೇಪರು, ಒಂದು ಸ್ಪೆಸಿಫಿಕ್ ಪೇಪರು. 2 ಪೇಪರ್ ಆಬ್ಜೆಕ್ಟಿವ್, 200 ಮಾರ್ಕ್ಸ್ ಅಷ್ಟೇ ಇರಬೇಕು. ಅದೇ ರೀತಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಹೋರಾಟ ಇಟ್ಟಿದ್ವಿ. ಅದನ್ನು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು BCom ಸ್ಟೂಡೆಂಟ್ಸ್ಗೆ B.Ed ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು CETಗೆ ಅಂದರೆ TETಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು 7,000 ಜನ TET ಪಾಸ್ ಆಗಿರೋರು ಇದ್ದಾರೆ, 7,000 ಜನ. ಆದರೆ ಇಲ್ಲಿವರೆಗೂ ಅವರಿಗೆ CETಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಕೋರ್ಟ್ ಆರ್ಡ್ರ್ ಇದೆ, ಕೋರ್ಟ್ ಆರ್ಡ್ರ್ ಇದ್ದರೂ ಈ ಸತಿ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದರು. ಈ ಹೋರಾಟ ಮಾಡ್ತಾ ಇರೋದು ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿ ಹೋರಾಟ ಮಾಡಿದ್ದು. ಅದನ್ನು ಪಾಸಿಟಿವ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದರೆ, ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದಾದಮೇಲೆ ಸರ್, ಸಂಗೀತ ಟೀಚರ್ದು ಸುಮಾರು ವರ್ಷಗಳಿಂದ ನೋಟಿಫಿಕೇಷನ್ಸ್ ಆಗಿಲ್ಲ. ಸಂಗೀತ ಟೀಚರ್ಸು ನೋಟಿಫಿಕೇಷನ್ ಆಗಬೇಕು, ಚಿತ್ರಕಲೆ ನೋಟಿಫಿಕೇಷನ್ಸ್ ಆಗಬೇಕು, ಹಿಂದಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿಲ್ಲ, ಕನ್ನಡ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿಲ್ಲ, ಮ್ಯಾಥ್ಸ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿಲ್ಲ, ಮರಾಠಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿಲ್ಲ. ಇವೆಲ್ಲ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡಿದ್ದು ಸರ್. ಸಪೋಸ್ ಸರ್ಕಾರ ಏನಂದರೆ ನಮ್ಮ ರಾಜ್ಯದಲ್ಲಿ ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಅದರಲ್ಲಿ ನಾವೆಲ್ಲ ಏನು ಡಿಮ್ಯಾಂಡ್ ಬೇಡಿಕೆ ಮಾಡ್ತಿದ್ದೀವಿ, ಡೈರೆಕ್ಟ್ ಏನು ಜಾಬ್ ಕೊಡಿ ಅಂತ ಕೇಳ್ತಿಲ್ಲ. ಒಂದಷ್ಟು ಪೋಸ್ಟ್ ಕನ್ಸಿಡರ್ ಮಾಡಿ ಕನ್ನಡ ಸ್ಕೂಲು ಕಾಲೇಜಸ್ ಇವತ್ತು ಮುಚ್ತಾ ಇರೋಂಥ ಪರಿಸ್ಥಿತಿ ಬಂದಿದೆ. ಆ ಸ್ಕೂಲು ಕಾಲೇಜಸ್ನ ಉಳ್ಸೋಣ. ಪ್ರಾಮಾಣಿಕವಾಗಿ ಅಡ್ಮಿಷನ್ಸ್ ಆಗ್ತಾ ಇಲ್ಲ, ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ. ಬಿಕಾಸ್ ಯಾಕೆಂದರೆ ಟೀಚರ್ಸ್ ಇಲ್ಲ. ಇವತ್ತು ಪ್ರೈವೇಟ್ ಸ್ಕೂಲು ಕಾಲೇಜಸ್ ಮಾಫಿ ಆಗಿದೆ. ಯಾಕೆಂದರೆ ಬಿಕಾಸ್ ಅವರೆಲ್ಲ ಪ್ರೈವೇಟ್ ಅಂದರೆ ಓನರ್ಸ್ ಎಲ್ಲ MLA ಮಿನಿಸ್ಟರ್ಸ್ ಇದ್ದಾರೆ. ಇದನ್ನು ಸರ್ಕಾರ ತುಂಬ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಆಗಬೇಕು. ಮತ್ತು ಕಲ್ಯಾಣ ಕರ್ನಾಟಕದಿಂದ ಪ್ರೈಮರಿ ಸ್ಕೂಲ್ ಟೀಚರು ಸುಮಾರು 4,424 ಪೋಸ್ಟ್ ಕರಿತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಪೋಸ್ಟ್ ಕರೆದಿಲ್ಲ. ಬರೀ 800 ಪೋಸ್ಟ್ ಅಷ್ಟೇ ಇದೆ. ಇನಿಷಿಯಲಿ 28 ಪೋಸ್ಟ್ ಅಷ್ಟೇ ಇತ್ತು. ಅದನ್ನು 4,424 ಪೋಸ್ಟ್ ಆಗಬೇಕು. ಕಲ್ಯಾಣ ಕರ್ನಾಟಕದಲ್ಲಿರೋಂಥ ಖಾಲಿ ಹುದ್ದೆಗಳನ್ನು ಅಪ್ ಟು 80% ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಬೇಕಿಲ್ಲ. ಆದರೆ ಇವರು ರಾಜಕೀಯ ಇಚ್ಛಾಶಕ್ತಿಯಿಂದ ಅಲ್ಲಿ ರೆಕ್ರೂಟ್ಮೆಂಟ್ ಫಿಲ್ಲೇ ಮಾಡ್ತಾ ಇಲ್ಲ. ಇವತ್ತು ಸಾವಿರಾರು ಸ್ಕೂಲಲ್ಲಿ ಬರೀ ಒಂದೊಂದು ಟೀಚರ್ಸ್ ನೋಡ್ತಾ ಇದ್ದೀವಿ ನಾವು. ಒಂದೊಂದು ಟೀಚರ್ಸ್ ಸರ್, ಆ ಪರಿಸ್ಥಿತಿಗೆ ಬಂದಿದೆ. ಅವ್ರನ್ನ SIRಗೂ ಅವ್ರನ್ನೇ ಮಾಡ್ತೀರಾ, ಅಲ್ಲಿ ಒಂದು ಸೆನ್ಸಸ್ಗೂ ಅವ್ರನ್ನೇ ಕರ್ಕೊಳ್ತೀರಾ, ಬೇರೆ ಸರ್ಕಾರಿ ಕಾರ್ಯಕ್ರಮ ಇದ್ದರೆ ಅವ್ರಿಗೆ ಎಲ್ಲ ಜವಾಬ್ದಾರಿ ಅವ್ರಿಗೆ ಕೊಡ್ತೀರಾ. ಇವತ್ತು ಪರಿಸ್ಥಿತಿ ಆ ರೀತಿ ಆಗಿದೆ. ದಯವಿಟ್ಟು ಇವತ್ತು ಶಾಲಾ ಶಿಕ್ಷಣ ಇಲಾಖೆಯಿಂದ ಎಷ್ಟು ಖಾಲಿ ಹುದ್ದೆ ಇದೆ, ಅಟ್ಲೀಸ್ಟ್ 40,000 ಹುದ್ದೆ ಆದರೂ ಅಟ್ಲೀಸ್ಟ್ 50% ಆದರೂ ಭರ್ತಿ ಮಾಡ್ಕೊಳ್ಳಿ. ಇವತ್ತು ನೀವು ಅತಿಥಿ ಶಿಕ್ಷಕರನ್ನ, ಅತಿಥಿ ಉಪನ್ಯಾಸಕರನ್ನ ತೊಗೊಂಡು 10,000, 12,000ಕ್ಕೆ ನೀವು ದುಡಿಸ್ಕೊತಾ ಇದ್ದೀರಾ. ಇದು ಆ ರೀತಿ ಆಗಬಾರ್ದು. ದಯವಿಟ್ಟು ಇದನ್ನು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಶಿಕ್ಷಕರ ಏನು ನೇಮಕಾತಿಗೆ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇರೋಂಥದ್ದು. ಮತ್ತು ಈ ಒಂದು ಸಾಮಾನ್ಯ ಶಿಕ್ಷಕರಂತೆ ನೀವು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಅವಕಾಶ ಅಂದರೆ ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ ಲಾಸ್ಟ್ ಟೈಮು GPITಯಲ್ಲಿ ಅವಕಾಶ ಇತ್ತು, ಈ ಸತಿ ಅವಕಾಶ ಮಾಡಿರಲಿಲ್ಲ. ಅದನ್ನು ಅವಕಾಶ ಮಾಡಿಕೊಡಿ ಅಂತಲೂ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅದನ್ನು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಇದ್ರ ಜೊತೆಲಿ ಸರ್, ಇದೆಲ್ಲ ಬಿಟ್ಟು ಸರ್ಕಾರ ಇನ್ನೂ ಗಂಭೀರವಾಗಿ ಇದನ್ನು ಸೀರಿಯಸ್ ಆಗಿ ಪರಿಗಣನೆ ಮಾಡಬೇಕು. ಮತ್ತು FDಯಿಂದ ಯಾವುದೇ ಅಪ್ರೂವಲ್ ಇಲ್ಲ, ಅದನ್ನು ಅಪ್ರೂವಲ್ ಕೊಡಬೇಕು. ನೆಕ್ಸ್ಟ್ KPSCಯಿಂದ ಏನು ಅಕ್ರಮ ಆಗ್ತಿದೆ ಸರ್, ನೀವು ನೋಡಿರಬೇಕು. ಪಶು ವೈದ್ಯಾಧಿಕಾರಿಯಲ್ಲಿ 80 ಲಕ್ಷ ದುಡ್ಡು ಕೇಳಿ ಎಷ್ಟೋ ಪೋಸ್ಟ್ ಎಲ್ಲನೂ ಅದರಲ್ಲಿ ಕರಪ್ಷನ್ ಆಗಿದೆ. ನಾನೇ ಸ್ಟಿಂಗ್ ಮಾಡಿರೋ ಸರ್. ಅದನ್ನು 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ, 40 ಲಕ್ಷ ದುಡ್ಡು ಕೊಟ್ಟು 40 ಲಕ್ಷ ಮತ್ತು ಜೊತೆಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕಂತ ಹೇಳ್ಬಿಟ್ಟು ಕೇಳ್ತಾರೆ. ಬರೀ ಒಬ್ಬರಿಗೆಲ್ಲ ತುಂಬ ಜನ ಇದೇ ಮಾಡಿದ್ದಾರೆ ಸರ್. ಇದನ್ನು ಸರ್ಕಾರ ಅದನ್ನು CBI ತನಿಖೆ ಕೊಡಬೇಕು. ನಾಟ್ ಓನ್ಲಿ ವೆಟರ್ನರಿ ಆಫೀಸರ್ ಸರ್, ಈವನ್ KS ಪೋಸ್ಟು CTAL ಆಗಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದೆ, PDOದಲ್ಲಿ ಆಗಿದೆ. ಅದಾದಮೇಲೆ ನಿಮಗೆ AEL ಆಗಿದೆ, BBMP AEL ಆಗಿದೆ, ADLR ಪೋಸ್ಟಲ್ ಆಗಿದೆ. ಮತ್ತು ನಿಮಗೆ WRD AE ಪೋಸ್ಟಲ್ಲೂ ಕರಪ್ಷನ್ ಆಗಿದೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ಸ್ವತಃ ಚೇರ್ಮನ್ ಇಬ್ಬರು ಮಕ್ಕಳಾಗಿದ್ದಾರೆ. ಇರೋದೇ 50 ಪೋಸ್ಟು ಸರ್. ನಮ್ಮ ರಾಜ್ಯದಲ್ಲಿ 15ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ ಇದ್ದಾರೆ. ಎಲ್ಲರಿಗಿಂತ ಇವ್ರ ಮಕ್ಕಳು ಟ್ಯಾಲೆಂಟ್ ಇದ್ದಾರೆ ಅಂತಂದರೆ, 50 ಪೋಸ್ಟಲ್ಲಿ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಇವರು ಎಷ್ಟು ಕ್ವಶನ್ ಪೇಪರ್ ಡೀಲ್ ಮಾಡಿಕೊಂಡು ಎಷ್ಟು ಜನಕ್ಕೆ ಇವರು ಎಷ್ಟು ಭ್ರಷ್ಟಾಚಾರ ಮಾಡಿಲ್ಲ ಸರ್ ಈ ರೆಕ್ರೂಟ್ಮೆಂಟ್ ಆಗಿರೋದು.
ಇವ್ರಿಗೆ ಇಲ್ಲಿವರೆಗೂ ಬರೀ ಸಸ್ಪೆನ್ಷನ್ ಅಂದರೆ ಅಮಾನತ್ ಮಾಡಿರೋದು ಅಷ್ಟೇ ಆಗಿದೆ. ಇದು ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಗಲ್ಲಿಗೇರ್ಸೋ ಅಂತ ಕೆಲಸ ಮಾಡಬೇಕು ಸರ್. ಯಾಕೆಂದರೆ ಅಷ್ಟು ಕರಪ್ಷನ್ ಮಾಡಿದ್ದಾರೆ ಅವರು. ಆ್ಯಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಯಾವುದೇ KPSC ಭ್ರಷ್ಟಾಚಾರ ಆಗಿರೋಂಥ ಮೆಂಬರ್ಸ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರಿಗೆ 10 years ಜೈಲಿದೆ, 10 crores ಪೆನಾಲ್ಟಿ ಇದೆ. ಇಲ್ಲಿವರೆಗೂ ಏನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನು ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು ಅಂತೇಳಿ ಈ ಮುಖ ಸರ್ ಅವ್ರ ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರು ಮೆಂಬರ್ಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದನ್ನು CBI ತನಿಖೆನೇ ಆಗಬೇಕು, ಬೇರೆ ಇನ್ನೇನು ಅಕ್ಸೆಪ್ಟ್ ಮಾಡಲ್ಲ ಸರ್. CBI ತನಿಖೆನೇ ಆಗಬೇಕು. ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗೋಂಥದ್ದೇ ನೀವು ಒಂದು ಕಾನೂನು ತೊಗೊಂಬನ್ನಿ. ಗಲ್ಲು ಶಿಕ್ಷೆ ಕೊಡ್ತೀವಿ ಅಂತೇಳಿ. ಯಾಕೆಂತಂದರೆ ಇಲ್ಲಿ ಬಡವರು ಯಾರು ಶ್ರೀಮಂತರ ಮಕ್ಕಳು ಓದ್ತಾ ಇಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಒಂದು 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1 ಟೈಮ್ ಊಟ ಮಾಡ್ತಾಯಿದೆ. ಅವ್ರಿಗೆ ಏಜ್ ಕ್ರಾಸ್ ಆಗ್ತಾಯಿದೆ. ಅವ್ರ ಹೆಲ್ತ್ ಕಂಡೀಷನು, ಸೋಷಿಯಲ್ ಎಕನಾಮಿಕಲಿ ಯಾವ ರೀತಿ ಇದ್ದಾರೆ ನೋಡಿ, ಅವರು ಎಷ್ಟು ಸಫರ್ ಆಗ್ತಿದ್ದಾರೆ. ಅವ್ರನ್ನ ನೀವೇನಾದರೂ ಈ ಒಂದು ವಿಚಾರನ ಗಂಭೀರವಾಗಿ ತೊಗೊಂಡು ಸ್ಟ್ರಿಕ್ಟ್ ಒಂದು ಪನಿಷ್ಮೆಂಟ್, ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಿ. ಆಯಿತು, ಅಕ್ರಮದಲ್ಲಿ ಭಾಗಿಯಾಗಿರೋರನ್ನ ನೀವು ಮಾನ್ಯ DK ಶಿವಕುಮಾರ್ ಸರ್ ಹೇಳ್ತಾರೆ, ಏನಾದರೂ ಕ್ವಶನ್ ಪೇಪರ್ ಲೀಕ್ ಆದರೆ ಅದಕ್ಕೆ ನೇರ ಹೊಣೆ ಯಾರಂದರೆ DC ಅವರಂತೆ. DC ಅವ್ರು ಹೊಣೆ ಹಾಕ್ತಾರೆ ಅಂತಾರೆ. ಅವ್ರು ಯಾಕೆ ಹೊಣೆ ಹಾಕ್ತಾರೆ? ಅವ್ರೇ ನಿಮ್ಮ ಮನೇಲಿ ಅವ್ರೇನು ಸ್ಲೇವ್ಸಾ? ಅದು ನೇರ ಹೊಣೆ ನೀವು ಹಾಕ್ತೀರಾ. ನೀವು ರಾಜೀನಾಮೆ ಕೊಡಬೇಕಾಗುತ್ತೆ. ಕ್ವಶನ್ ಪೇಪರ್ ಲೀಕ್ ಆಯಿತು ಅಂತಂದರೆ, ನೀವು ಏನಾದರೂ ಸ್ಕ್ಯಾಮ್ ಆಯ್ತು ಅಂತಂದರೆ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾರು ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವ್ರನ್ನ ಇಲ್ಲ ಅಂತಂದರೆ 4 ದಿನದಲ್ಲಿ, ಅದಾದಮೇಲೆ ಮುಂದಿನ ದಿನಗಳಲ್ಲಿ ಅವ್ರನ್ನ ರಾಜೀನಾಮೆ ಒತ್ತಾಯ ಮಾಡಿನೇ ನಾವು ಹೋರಾಟ ಮಾಡ್ತೀವಿ. ಯಾರು ರಾಜೀನಾಮೆಗೆ? ರಾಜ್ಯದ